ನಾಗೇಂದ್ರ ಸರ್ ನಿಮ್ದೇನು ಪ್ರಶ್ನೆ ಇದೆಯಾ ನೇರವಾಗಿ ಕಾಂಗ್ರೆಸ್ ವಕ್ತಾರ ಹತ್ರ? ಮೇಡಮ್, ಇವತ್ತು ಏನು ಪ್ರಣಾಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ, ಫಸ್ಟ್ ಸಮೀಕ್ಷೆ ಮಾಡ್ಕೋಬೇಕು. ತಮಿಳ್ನಾಡ್ಗೋಬೇಕು ಮೊದಲು, ಇಲ್ಲಿ ಕೂರೋದಲ್ಲ. ಇಲ್ಲಿ ಕೂತ್ಕೊಂಡು ಕಮಿಟಿ ಮಾಡ್ತಾನೆ, ಸರ್ವ ಪಕ್ಷ ಕರೀತಿ ಅಂತೆಲ್ಲ ಈ ಕಮಿಟ್ಮೆಂಟ್ ಕೊಟ್ಟಿರೋಂತ ಮುಖ್ಯಮಂತ್ರಿ ಏನಿದಾರಲ್ಲ, ಇವತ್ತು ಸ್ಥಾನ ಅಲಂಕಾರ ಮಾಡಿದಾರ ಸಿಎಂ ಸ್ಥಾನದಲ್ಲಿ. ಮೊದಲು ತಮಿಳ್ನಾಡಿಗೆ ಹೋಗಿ ಪರೀಕ್ಷೆ ಮಾಡ್ಬೇಕಲ್ಲಿ. 3 ಡ್ಯಾಮ್ ಇದೆ, ಎಷ್ಟು ನೀರು ಸ್ಟೋರೇಜ್ ಇದೆ, ಎಷ್ಟು ಸಮುದ್ರಕ್ಕೆ ಹೋಗ್ತಾ ಇದಾವೆ, ನಮಗೆ ಕುಡಿಯಕ್ಕೆ ನೀರಿಲ್ಲ, ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾವುದೇ ಒಂದು ತೊಂದರೆ ಇಲ್ಲ, ಅವರು ಒಂದು ಅಣೆಕಟ್ಟು ಕಟ್ಕೊಳ್ಳಕ್ಕೆ ಕರ್ನಾಟಕದಲ್ಲಿ ಅಂತ ಒಂದು ಆದೇಶನೇ ಇಟ್ಕೊಂಡು ಇವರು ಮಾಡಕ್ಕಾಗದೆ ಅಂತ ಅಸಹಾಯಕದ ಸರ್ಕಾರ ಇವತ್ತು ಇಂಡಿಯಾ ಕೂಟದಲ್ಲಿ ಸೇರ್ಕೊಂಡು ಬಂದಾಗೆಲ್ಲ ಇವತ್ತು ನೋಡಿ ಸ್ಟಾಲಿನ್ ಜೊತೆ ಇಂಡಿಯಾ ಕೂಟದಲ್ಲಿ ಇದ್ರು. ಅವಾಗ ಕೂಡ ವಾಲೈಸಿದ್ರು, ಪರಿಹಾರ ತರಬಹುದಾಗಿತ್ತು. ಸ್ಟಾಲಿನ್ ಜೊತೆ ಮಾಡಿಲ್ಲ. ಇವಾಗ ವಿಜಯ್ ಜೊತೆ 5 ಜನ MLA ಗೆದ್ದಿತ್ತು ಅಷ್ಟೇ ಜೊತೆ ವಿಜಯ್ ಜೊತೆಗೆ ಇವರು ಇಂಡಿಯಾ ಕೂಟದಲ್ಲಿ ಸೇರ್ಕೊಂಡ್ರು. ಇವತ್ತು ವಿಜಯ್ ಕೂಡ ವಾಲೈಸಕ್ ಆಗ್ತಾ ಇಲ್ಲ. ಅಸಹಾಯಕವಾದ ಕಾಂಗ್ರೆಸ್ ಸರ್ಕಾರ ಪ್ರತಿ ಸರಿ ಕೂಡ ಇಂಡಿಯಾ ಕೂಟದಲ್ಲಿ ಸೇರ್ಕೊಂಡು ಕನ್ನಡ ನಾಡಿನ ಕನ್ನಡಿಗರಿಗೆ ಬರೀ ಮೋಸನೆ ಮಾಡ್ತಾ ಇದೆ ಹೊರತು ರಾಜಕಾರಣದ ಒಂದು ತಂತ್ರ ಅಷ್ಟೇ. ಇದು ಇಚ್ಛಾಶಕ್ತಿ ಇದ್ದಿದ್ರೆ 3 ವರ್ಷದಲ್ಲಿ ಮೊದಲ ಸಮೀಕ್ಷೆಗಳಾಗಬೇಕಾಗಿತ್ತು. ಕಾವೇರಿ ಪ್ರಾಧಿಕಾರದ ಸಮೀಕ್ಷೆ, ತಮಿಳ್ನಾಡಿಗೆ ಹೋಗಿ ಅಲ್ಲಿ ಎಲ್ಲೆಲ್ಲಿ ನೀರಿದೆ, ಎಲ್ಲೆಲ್ಲಿ ಸ್ಟೋರೇಜ್ ಇದೆ ಅಂತ ಸಮೀಕ್ಷೆ ಮಾಡಿ ರಿಪೋರ್ಟ್ ಮಾಡಬೇಕಾಯ್ತು. DPR ಆಫೀಸ್ ಕಳಿಸ್ಬಿಡ್ತು, ನಾವು ಮಾಡಕ್ ಹೋದ್ವಿ, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಸಿಗ್ತಾ ಇಲ್ಲ. ಬರೇ ಒಂದು ಹಸಿ ಸುಳ್ಳು ಹೇಳ್ಕೊಂಡ್ ಬರೋಂಥ ಸರ್ಕಾರ ರಿಯಾಲಿಟಿಗೆ ಹೋಗ್ತಾನೆ ಇಲ್ಲ. ಇಂಡಿಯಾ ಕೂಟದಲ್ಲಿ ಸೇರ್ಕೊಂಡು ಅಸಹಾಯಕತೆ ತಲೆಬಾಗಿ ನಿಂತಿದೆ ತಮಿಳುನಾಡು ಸರ್ಕಾರದ ಮೇಲೆ. ಇವತ್ತು ಒಂದು ಇಂಡಿಪೆಂಡೆಂಟ್ ಇರೋ ಪ್ರಾದೇಶಿಕ ಪಕ್ಷ ಇವತ್ತು ಅಂತ ಹೋರಾಟ ಮಾಡ್ತದೆ. ನ್ಯಾಷನಲ್ ಪಾರ್ಟಿ ಇರುವಂತ ಕಾಂಗ್ರೆಸ್ ಅಸಹಾಯಕತೆಯಾಗಿ ಒಂದು ಪ್ರಾದೇಶಿಕ ಪಕ್ಷದ ಮೇಲೆ ತಲೆಬಗ್ಸಿ ನಿಂತಿದೆ. ಇವತ್ತು ವಿಜಯ್ ಬಂದ್ ಸಮೀಕ್ಷೆ ಮಾಡುವಂತ ಪರಿಸ್ಥಿತಿ ನಮ್ಮ ರಾಜ್ಯ ಬರ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ತಾ ಇದ್ದಾರೆ? ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಇನ್ನೊಂದು ಯಾರೋ ಟೆಕ್ನಿಕಲಿ ಹೇಳ್ತಾ ಇದ್ರು ಸರ್, ಯಾಕೆ ಫೇಲ್ಯೂರ್ ಆಗ್ತಾ ಇದೆ ರಾಜ್ಯ ವಾದ ಮಂಡನೆ ಮಾಡೋದ್ರಲ್ಲಿ ಅಂದ್ರೆ, ತಮಿಳುನಾಡು ತಮಗೆ ಬೇಕಾಗಿರುವ ನೀರಿನ ಬಗ್ಗೆ ಪ್ರಸ್ತಾಪ ಮಾಡೋದ್ರ ಬಿಟ್ಟು ನಮ್ಮ KRS ಡ್ಯಾಮ್ ನಲ್ಲಿ ಇರುವ ನೀರು ಮತ್ತೆ ನಮಗೆ ಎಷ್ಟು ಕೊಡ